ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಿನ್ನೆ ಉಪವಾಸ, ಜಾಗರಣೆ, ಪೂಜೆ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಇವತ್ತು ಹಬ್ಬ ಕೂಡ ಚೆನ್ನಾಗಿ ಮಾಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇವರು ಎಲ್ಲರಿಗೂ ಸಹ ಆಯುಷ್ ಆರೋಗ್ಯ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ಭಗವಂತನಲ್ಲಿ ನಾನು ಕೂಡ ಕೇಳ್ಕೊಳ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯ ಶಿವನನ್ನು ಪೂಜೆ ಮಾಡ್ತಾ ಇರ್ತಾರೆ. ನಾವೇನೇ ಪೂಜೆ ವಿಧಾನಗಳಲ್ಲಿ ಬೇರೆ ಬೇರೆ ಥರ ಇದ್ದರೂ ಕೂಡ ಎಲ್ಲರ ಭಾವನೆ ಕೂಡ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತಂದು ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಇವತ್ತಿನ ರೆಸಿಪಿ ಕಿಚಡಿ ಮಾಡಿದ್ದೀನಿ. ಇದು ಒಂದು ಸ್ವೀಟ್ ಕಿಚಡಿ, ತುಂಬ ಹಳೆ ಕಾಲದ ಅಡುಗೆ ಕೂಡ. ನಮ್ಮ ಕಡೆ ಇದನ್ನು ಯಾವಾಗಲೂ ಮಾಡ್ತಾ ಇರ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಾವೇನು ಖಾರ ಕಿಚಡಿ ತಿಂತೀವೋ ಅದರಷ್ಟೇ ಹೆಲ್ದಿಯಾಗಿರೋ ಫುಡ್ಡು ಈ ಸ್ವೀಟ್ ಕಿಚಡಿ ಅಂತ ಹೇಳ್ಬೋದು. ತುಂಬ ಟೇಸ್ಟಿಯಾಗಿರೋದಲ್ಲದೆ ತುಂಬ ಆರೋಗ್ಯಕರವಾದ ಒಂದು ಅಡುಗೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಕೆಲವೊಂದು ಕಡೆ ಇದನ್ನು ಸಪ್ಪೆ ಕಿಚಡಿ ಅಂತ ಮಾಡ್ತಾರೆ. ಇದು ಕೂಡ ಶಿವನಿಗೆ ತುಂಬ ಇಷ್ಟ ಅಂತ ನಾನು ಕೇಳಿದ್ದೀನಿ. ಇವಾಗ ಈ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾವು ಕಿಚಡಿ ಮಾಡೋದಕ್ಕೆ 1 ಕಪ್ನಷ್ಟು ಅಕ್ಕಿನ ಒಂದು ಕುಕ್ಕರಿಗೆ ಹಾಕಿ ಚೆನ್ನಾಗಿ 1-2 ಸಲ ತೊಳ್ಕೊಂಡು, ನಾವೇನು ಅನ್ನ ಮಾಡ್ತೀವೋ ಅಷ್ಟೇ ನೀರು ಹಾಕಿ, ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆದರೂ ಪರವಾಗಿಲ್ಲ, ಅಷ್ಟೇ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡ್ದೇನ ಹಾಗೆ ಒಲೆ ಮೇಲೆ ಇಡಬೇಕು. ಆದಷ್ಟು ಈ ಕಿಚಡಿನ ಓಪನ್ ಪಾತ್ರೆಯಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ. ನಾನು ಈಸಿಯಾಗಲಿ ಅಂತ ಹೇಳಿ ಈ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅನ್ನ ಒಂದು ಕುದಿ ಬರೋ ತನಕ ಅಕ್ಕಿನ ನಾನು ಓಪನ್ನಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೈಸು ಕುದಿ ಬರೋದ್ರೊಳಗೆ ನಾವು ಕಿಚಡಿ ಬೇಕಾದಂತಹ ಬೇರೆ ಪದಾರ್ಥಗಳನ್ನು ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಬೇರೆ ಪದಾರ್ಥಗಳನ್ನು ಸಹ ಸೇರಿಸ್ತಾ ಹೋಗ್ತೀನಿ. ಇವಾಗ ಒಂದು ಪಾತ್ರೆ ಒಲೆ ಮೇಲೆ ಇಟ್ಟು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1/2 ಟೇಬಲ್ ಸ್ಪೂನಷ್ಟು ಮೆಂತ್ಯ, 1/4 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಇಷ್ಟನ್ನು ಹಾಕಿ ಚೆನ್ನಾಗೆ ಒಂದು ಸಲ ಹುರ್ಕೋಬೇಕು. ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಂಡ್ರೆ ಪುಡಿ ಸಹ ಸಣ್ಣಕ್ಕೆ ಚೆನ್ನಾಗೇ ಪುಡಿ ಆಗುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತು ಹುರಿದಾಗ ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ಹುರಿದಂತಹ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಸೇರಿಸಿ ಸಣ್ಣಕ್ಕೆ ಪೌಡರ್ ಮಾಡ್ಕೋಬೇಕು. ನಾವೆಷ್ಟು ಸಣ್ಣಕ್ಕೆ ಪೌಡರ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ಇವಾಗ ಇನ್ನೊಂದು ಸೈಡು ಅನ್ನ ಕೂಡ ಚೆನ್ನಾಗಿ ಬೇಯ್ತಾ ಇದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವೇನು ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ದೀವೋ ಆ ಪುಡಿನ ಈ ಅನ್ನಕ್ಕೆ ಸೇರಿಸ್ಬೇಕು. ಇದ್ರ ಜೊತೆಗೆ 1/2 ಟೇಬಲ್ ಸ್ಪೂನಷ್ಟು ಉಪ್ಪು, ಇದ್ರ ಜೊತೆಗೆ 2-3 ಎಸಳಷ್ಟು ನಾನು ಬೆಳ್ಳುಳ್ಳಿನೂ ಸಹ ಕುಟ್ಟಿ ಹಾಕಿದ್ದೀನಿ. ಅದು ಮಿಸ್ ಆಗಿದೆ. ಬೆಳ್ಳುಳ್ಳಿನೂ ಸಹ ಕುಟ್ಟಿ ಹಾಕಿ ಚೆನ್ನಾಗೆ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ನಾವು ಸರಿಯಾಗಿ ಮಿಕ್ಸ್ ಮಾಡಲಿಲ್ಲ ಅಂದರೆ ಒಂದು ಸೈಡು ಪುಡಿ, ಉಪ್ಪು ಮತ್ತು ಬೆಳ್ಳುಳ್ಳಿ ಆಗ್ಬಿಡುತ್ತೆ, ಇನ್ನೊಂದು ಸೈಡು ರೈಸ್ ಆಗ್ಬಿಡುತ್ತೆ. ಹಾಗಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಲಿಡ್ ಕ್ಲೋಸ್ ಮಾಡಿ 1-2 ವಿಸಲ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನ ಕೂಡ. ಈ ಕಿಚಡಿ ಮಾಡಬೇಕಾದ್ರೆ ನಾವು ಒಂದು ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕು. ರೈಸು ತುಂಬ ಗಟ್ಟಿ ಆದರೂ ಅಷ್ಟು ಚೆನ್ನಾಗಿರಲ್ಲ, ತುಂಬ ಮೆತ್ತಗಾದರೂ ಅಷ್ಟು ಚೆನ್ನಾಗಿರಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾಗ ರೈಸು ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ನಾನಿಲ್ಲಿ ಕಿಚಡಿ ಮಾಡೋಕ್ಕೆ ತೊಗೊಂಡಿರೋ ರೈಸು ಮನೆ ರೈಸೇ, ನಮ್ಮ ಮನೆಯಲ್ಲೇ ಬೆಳೆದಿದ್ದು. ಮಿಲ್ಲಿಗೆ ಹಾಕ್ಸಿದಾಗ ಹೆಚ್ಚು ಪಾಲಿಷ್ ಮಾಡಿಸಿಲ್ಲ, ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಇದೆ. ಇವಾಗ ಲಿಡ್ ಕ್ಲೋಸ್ ಮಾಡಿ 1-2 ವಿಸಲ್ ತೊಗೊಂಡ್ರೆ ಸಾಕು, ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ರೈಸ್ ಕೂಡ. ಇವಾಗ ಕಿಚಡಿ ಸಹ ಚೆನ್ನಾಗಿ ಬೆಂದಿದೆ. ಕಲ್ಲರು, ಟೇಸ್ಟು ಮತ್ತು ಸ್ಮೆಲ್ಲು ತುಂಬಾ ಚೆನ್ನಾಗಿತ್ತು. ಈ ಕಿಚಡಿನ ತಿನ್ನೋದು ಸಹ ವಿಶೇಷವಾಗಿದೆ. ಈ ಕಿಚಡಿಗೆ ನಾವು ಎಷ್ಟು ಬೇಕಾಗುತ್ತೋ ಅದಕ್ಕೆ ರುಚಿಗೆ ಅಷ್ಟು ಬೆಲ್ಲ ಆಗಲಿ ಅಥವಾ ಸಕ್ಕರೆ ಆಗಲಿ ಹಾಕ್ಕೊಂಡು ಅದ್ರ ಜೊತೆಗೆ ಬಾಳೆಹಣ್ಣು, ತುಪ್ಪ ಮತ್ತು ಹಾಲು ಇಷ್ಟನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಕೆಲವರಿಗೆ ಈ ಕಿಚಡಿ ಟೇಸ್ಟು ಹೇಗಿರ್ಬೋದು ಅಂತ ಕುತೂಹಲ ಇರ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಜೊತೆಗೆ ತುಂಬ ಹೆಲ್ದಿಯಾಗಿರೋ ಫುಡ್ ಅಂತಲೇ ಹೇಳ್ಬೋದು. ನಾವೇನು ಖಾರ ಕಿಚಡಿ ತಿಂತೀವೋ ಅದರಷ್ಟೇ ಹೆಲ್ದಿ ಫುಡ್ಡು ಈ ಸ್ವೀಟ್ ಕಿಚಡಿನೂ ಸಹ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ. ಬೆಲ್ಲ ಇಷ್ಟ ಆಗಲ್ಲ ಅನ್ನೋರು ಸಕ್ಕರೆ ಕೂಡ ಹಾಕ್ಕೋಬೋದು, ಸಕ್ಕರೆ ಇಷ್ಟ ಆಗಲ್ಲ ಅನ್ನೋರು ಬೆಲ್ಲ ಕೂಡ ಹಾಕ್ಕೋಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹೇಗಾಗಿದೆ ಅಂತಂದು ಕಮೆಂಟ್ ಮೂಲಕ ತಿಳಿಸಿ. ಮರಿದೆ ಮಾತ್ರ ವೇದಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್.